ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾನ್ ಮುಂಚೆನೆ ಹೇಳ್ಬಿಡ್ತೀನಿ, ಇನ್ನ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನಿಮ್ ಕಡೆಯಿಂದ ಏನಾದ್ರು ಸಜೆಷನ್ಸ್ ಇದ್ರೆ ಅದನ್ನ ಕಮೆಂಟ್ ಮೂಲಕ ನಂಗೆ ಹೇಳಿ, ನಾನು ಆದಷ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಸಂಡೇ ಸ್ಪೆಷಲ್ ಏನಿರುತ್ತೆ, ಇವತ್ತು ನಾನ್ ವೆಜ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಸುಮಾರು ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ನಾನು ನೋಡಿದೀನಿ. ಸೊ ಕೈಮಾನ ಆಕ್ಚುಲಿ ಎಗ್ ಹಾಕ್ಬಿಟ್ಟು ಮಾಡೋದನ್ನ ನಾನ್ ನೋಡಿದೀನಿ. ಸೊ ಎಗ್ ಹಾಕ್ತೇನು ಕೂಡ ಕೈಮಾನ ಮಾಡ್ಬೋದು. ಸೊ ಯಾವ ರೀತಿ ನಾವು ನಮ್ಮ ಮನೆಯಲ್ಲಿ ಅಂದ್ರೆ ಓಲ್ಡ್ ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನಾವಿಲ್ಲಿ ಸಾಂಬಾರ್ಗೆ ಏನೇನೆಲ್ಲ ಐಟಮ್ಸ್ ಹಾಕ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಒಂದು ದೊಡ್ಡದೊಂದು ಈರುಳ್ಳಿ ತಗೊಂಡಿದೀನಿ, ಮತ್ತೆ ಹಾಗೆ ಸಣ್ಣದ್ ಒಂದು ಕಟ್ ಕೊತ್ತಂಬರಿ ಸೊಪ್ಪು, ಚಿಕ್ಕದು ಒಂದು ತೆಂಗಿನಕಾಯಿ ತಗೊಂಡಿದೀನಿ, ಫುಲ್ ತಗೊಂಡಿದೀನಿ ನಾನು, ಮತ್ತೆ ಒಂದು 4 ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಶುಂಠಿ, ಮತ್ತೆ ಚಕ್ಕೆ ಲವಂಗ ಇಷ್ಟನ್ನ ತಗೊಂಡಿದೀನಿ. ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ಅಂತ ಟೊಮ್ಯಾಟೊ, ಈರುಳ್ಳಿ ಮತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದೀನಿ. ಇನ್ನು ಕೈಮಾಗೆ ಕಡಲೆ ಹಾಕ್ಲೇಬೇಕು. ಸೊ ಅದು ಹಾಕಿದ್ರೇನೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಕಡಲೆ, ಸ್ವಲ್ಪ ಗಸಗಸೆ ಮತ್ತೆ ಚಿಲ್ಲಿ ಧನಿಯಾ ಪೌಡರ್ನ ಕೂಡ ನೀವು ಹಾಕೊಬೇಕಾಗತ್ತೆ. ನಾನಿಲ್ಲಿ 2 ಸ್ಪೂನ್ ಧನಿಯಾ ತಗೊಂಡಿದ್ದೀನಿ, 2.5 ಸ್ಪೂನ್ ಅಷ್ಟು ಚಿಲ್ಲಿನ ತಗೊಂಡಿದ್ದೀನಿ. ಇನ್ನು ಅರ್ಶಿನದ ಪುಡಿ ನಾನ್ ವೆಜ್ಗೆ ಕಂಪಲ್ಸರಿಯಾಗಿ ಬೇಕೇ ಬೇಕು, ಹಾಗಾಗಿ ಅರ್ಶಿನದ ಪುಡಿನ ಕೂಡ ತಗೊಂಡಿದ್ದೀನಿ. ಸೊ ಅರ್ಶಿನದ ಪುಡಿ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲಿ ನಾನು ಅದನ್ನ ಹಾಕೊಂತೀನಿ. ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಕಟ್ ಮಾಡ್ಕೊಂಡಿರುವಂತ ಒಂದು ಫುಲ್ ಆನಿಯನ್ ಅನ್ನ ಹಾಕೊಂತೀನಿ. ಅದ್ರ ಜೊತೆಗೆ ಸ್ವಲ್ಪ ಅರ್ಶಿನದ ಪುಡಿನ ಕೂಡ ನಾನಿಲ್ಲಿ ಸೇರಿಸ್ಕೊಂತೀನಿ. ಇಲ್ಲಿ ನಾನು ಈರುಳ್ಳಿ ಮತ್ತೆ ಅರ್ಶಿನದ ಪುಡಿನ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ನೀರನ್ನ ಹಾಕೋದಿಲ್ಲ. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಈರುಳ್ಳಿನೇ ಸ್ವಲ್ಪ ನೀರನ್ನ ಬಿಟ್ಕೊಳ್ಳುತ್ತೆ. ಸೊ ಅದೇನೆ ಫೈನ್ ಪೇಸ್ಟ್ ಆಗ್ಬಿಡುತ್ತೆ. ಆ ರೀಸನ್ ಇಂದ ನಾನು ಹಾಕೊಳ್ಳೋದಿಲ್ಲ ನೀರನ್ನ. ಸೊ ಇದು ನೀಟಾಗಿ ಪೇಸ್ಟ್ ಆಗಬೇಕು. ನಾನು ಅದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು 2 ಸಲ ನೋಡ್ಕೊಳ್ತಾ ಇದ್ದೆ ಫೈನ್ ಪೇಸ್ಟ್ ಆಗಿದೆಯಾ ಇಲ್ವಾ ಅಂತ. ಸೊ ಅದು ನಿಮ್ಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ಒಂದಷ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸಾಂಬಾರಿಂದು. ಇನ್ನು ಒಂದು ಜಾರಿಗೆ ನಾನು ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಒಂದು ಫುಲ್ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಮತ್ತೆ ಈ ಕಡೆ ಕುಟ್ಟಾಣಿಗೆ ನಾನು ಚಕ್ಕೆ ಮತ್ತೆ ಲವಂಗ ಎರಡನ್ನು ಹಾಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ. ಯಾಕೆಂದ್ರೆ ನೀವು ಮಿಕ್ಸಿ ಜಾರಿಗೆ ಡೈರೆಕ್ಟ್ ಆಗಿ ಹಾಕೋದ್ರಿಂದ ಸ್ವಲ್ಪ ಅದು ನೀಟಾಗಿ ಗ್ರೈಂಡ್ ಆಗೋದಿಲ್ಲ. ಆ ಕಾರಣಕ್ಕೆ ನಾನು ಸ್ವಲ್ಪ ಕುಟ್ಟಾಣಿಯಲ್ಲಿ ಕುಟ್ಕೊಂಡು ಆಮೇಲೆ ಅದನ್ನ ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇಷ್ಟೆಲ್ಲ ಮಸಾಲೆನ ನೀವು ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಸೊ ಇದು ನೀವು ಗ್ರೈಂಡ್ ಮಾಡ್ಕೊಂಡಾಗ ಅದು ನೀಟಾಗಿ ಫುಲ್ ಗ್ರೈಂಡ್ ಆಗಿರ್ಬೇಕು. ಅಂದ್ರೆ ತುಂಬಾ ತರಿಯಾಗಿ ಇದನ್ನ ಗ್ರೈಂಡ್ ಮಾಡೋದಕ್ಕೆ ಹೋಗ್ಬೇಡಿ, ತರಿಯಾಗಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಆ ಕಾರಣಕ್ಕೆ ಇಲ್ಲಿ ನಾನು ಕೈಮಾಗೆ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕಡಲೆನ ನಾನು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಸೊ ಕಡಲೆ ನೀವು 50 ಗ್ರಾಮಿಂದ 60 ಗ್ರಾಮ್ ತಗೊಂಡ್ರೆ ಸಾಕು ಕೈಮಾಗೆ. ಅದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಮತ್ತೆ 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಕೂಡ ನಾನು ಕಡಲೆ ಜೊತೆಗೆ ಸೇರಿಸ್ಕೊಂತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ನಾನಿಲ್ಲಿ ಪುಡಿ ಉಪ್ಪನ್ನೇ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಒಂದು ಸಲ ಗ್ರೈಂಡ್ ಮಾಡಿ ಆದ್ಮೇಲೆ ಕಡಲೆನ ನೀವು ಸ್ವಲ್ಪ ಪೌಡರ್ ಆಗಿರುತ್ತೆ ಆವಾಗ ನೀವು ಒಂದು ಚೂರು ಅರಿಶಿನದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಕೈಮಾ ಕಲರ್ ಬರೋದಿಲ್ಲ ಅರಿಶಿನ ಪುಡಿ ಹಾಕಿಲ್ಲ ಅಂತ ಹೇಳಿದ್ರೆ, ಆ ಕಾರಣಕ್ಕೆ. ಸೊ ಈ ರೀತಿಯಾಗಿ ಅದು ಪೌಡರ್ ಆಗಬೇಕು. ಅಂದರೆ ತುಂಬಾನೇ ಮಿಕ್ಸ್ ಆಗೋದು, ಅಂದರೆ ತುಂಬ ಪೌಡರ್ ಆಗೋದೇನು ಬೇಡ. ಆ್ಯಕ್ಚುಲಿ ಇದು ಕೂಡ ತರಿಯಾಗಿನೇ ಇದ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಬೋದು ಒಂದ್ಸಲ. ಸೊ ಇಲ್ಲಿ ನಮ್ಮಮ್ಮ ಚೆಕ್ ಮಾಡಿ ನೋಡ್ತಾ ಇದ್ರು ಯಾವ ಥರ ಪುಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ತಗೊಂಡಿರೋದು ಒಂದು 1/2 kg ಅಷ್ಟು ಮಟನ್ ಅಷ್ಟೇನೆ. ನಾವು ಕೈಮಾನ ಅಂಗಡಿಯಿಂದ ತಗೊಂಡು ಬರೋದಿಲ್ಲ, ಯಾಕೆಂದರೆ ಅವರು ಜಸ್ಟ್ ನಮಗೆ ಚರ್ಬಿಗಳನ್ನು ಹಾಕಿ ಕೊಟ್ಬಿಡ್ತಾರೆ. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮನೆಗೇನೆ ಮಟನನ್ನು ತಂದುಬಿಟ್ಟು ಅದರಲ್ಲಿ ಬೋನ್ ಇಲ್ದಿರೋ ಅಂತಹದನ್ನು ತಗೊಂಡು ಕೈಮಾಗೆ ನಾವು ಹಾಕೊತೀವಿ. ಸೊ ಇವಾಗ ನಾನಿಲ್ಲಿ ಕೈಮಾಗೆ ಅಂತ ಎತ್ತಿಟ್ಕೊಂಡಿರುವಂತಹ ಮಟನನ್ನು ಹಾಕೊಳ್ತಾ ಇದ್ದೀನಿ ಒಂದು ಜಾರಿಗೆ. ಸೊ ಇದನ್ನ ಕೂಡ ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು, ಯಾಕೆಂದರೆ ಹಸಿದನ್ನೇ ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಆ ಕಾರಣಕ್ಕೆ
ಇನ್ನು ಆ ಮಟನಿಗೆ ನಾನು ಅರಿಶಿನ ಮತ್ತು ಈರುಳ್ಳಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಸಾಂಬಾರಿಗೆ ಅದನ್ನು 1.5 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತೀನಿ ಇದಕ್ಕೆ. ಇದ್ರ ಜೊತೆಗೆ ನಾವು ಮಸಾಲೆ ಏನು ತೆಗೆದಿದ್ವಿ ಅಂದರೆ ಮಟನ್ ಸಾಂಬಾರಿಗೆ ಮಸಾಲೆ ಏನು ತಗೊಂಡಿದ್ವಿ ಅದನ್ನು ಕೂಡ 1.5 ಸ್ಪೂನ್ ಅಷ್ಟು ಹಾಕೊಬೇಕಾಗತ್ತೆ ನೀವು. ಸೊ ಅದು ಈ ರೀತಿಯಾಗಿ ಪೇಸ್ಟ್ ಆಗುತ್ತೆ, ಅಂದರೆ ನಿಮಗೆ ಗೊತ್ತಾಗುತ್ತೆ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಪೇಸ್ಟ್ ಮಾಡ್ಕೊಬೇಕು. ಕೈಮಾಗೆ ಸ್ವಲ್ಪ ಗಸಗಸೆನ ಹಾಕೊಬೇಕು, ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಕಡಲೆ ಜೊತೆ ಹಾಕೊಳ್ಳಿಲ್ಲ, ಲಾಸ್ಟಲ್ಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು 1 ಸ್ಪೂನ್ ಕಡಲೆ ಮತ್ತು ಸ್ವಲ್ಪ ಗಸಗಸೆ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸೊ ಇವಾಗ ಕುಕ್ಕರ್ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನ್ ವೆಜ್ಜಿಗೆ ನಾವು ಎಷ್ಟು ಎಣ್ಣೆ ತುಪ್ಪ ಯೂಸ್ ಮಾಡ್ತೀವಿ ಅಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ನಮ್ಮಮ್ಮ ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ನಾವು ವೀಕ್ಲಿ ಒಂದಿನ ತಿನ್ನೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ತಿಂದರೆ ನಮ್ಮ ಹೆಲ್ತ್ ಏನು ಅಷ್ಟೊಂದು ಹಾಳಾಗಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಅದರಿಂದ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡಿದ್ದೀನಿ ಇಲ್ಲಿ. ನೀವು ಮಟನ್ನಿಗೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ಅದು ಆಪ್ಷನಲ್. ಯಾಕೆ ಅಂತ ಹೇಳಿದ್ರೆ ಮಟನ್ನಿಗೆ ಚರ್ಬಿನ ಕೊಟ್ಟಿರ್ತಾರೆ. ಸೊ ಅದೇ ಸ್ವಲ್ಪ ತುಪ್ಪ ರೀತಿಯಾಗಿ ಬೆಂದ್ಕೊಂಡಾಗ ಅದು ತುಪ್ಪ ರೀತಿಯಾಗಿರುತ್ತೆ. ಸೊ ಹಾಗಾಗಿ ನೀವು ತುಪ್ಪನ ಇಲ್ಲಿ ಆ್ಯಡ್ ಮಾಡ್ಕೊಬೇಡಿ, ನಾನಂತೂ ಆ್ಯಡ್ ಮಾಡ್ಕೊಳ್ಳಲ್ಲ ಯೂಶ್ವಲಿ. ಸೊ ಎಣ್ಣೆ ಹಾಕ್ಕೊಂಡೆ. ಸೊ ಎಣ್ಣೆ ಸ್ವಲ್ಪ ಕಾಯಿತು, ಅದು ಕಾದ್ಮೇಲೆ ನಾನು ಆನಿಯನ್ ಹಾಕ್ಕೊಂಡು ಅದನ್ನು ಡೀಪಾಗಿ ಫ್ರೈ ಮಾಡ್ಕೊಳ್ತೀನಿ. ಅದು ಒಂದು ಬ್ರೌನಿಷ್ ಕಲರ್ ಬರೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ನೀವು ಅದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿಬಿಟ್ಟು ಮಟನನ್ನು ಹಾಕೋದ್ರಿಂದ ಸೊ ಈರುಳ್ಳಿ ಇವಾಗಲೇ ಬೆಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ಕಾರಣಕ್ಕೆ ನಾನಲ್ಲಿ ಸ್ವಲ್ಪ ಜಾಸ್ತಿನೇ ಅದನ್ನು ರೋಸ್ಟನ್ನು ಮಾಡಿಕೊಂಡೆ ನೀಟಾಗಿ. ಸೊ ಅದು ಸ್ವಲ್ಪ ರೋಸ್ಟ್ ಆಗಿದೆ ಅಂತ ಗೊತ್ತಾದಾಗ ನಾನು ಅದಕ್ಕೆ ಒಂದು ಚಿಟಿಕೆಯಷ್ಟು ಟರ್ಮರಿಕ್ನ ಆ್ಯಡ್ ಮಾಡಿಕೊಂಡೆ. ಇದು ನಿಮಗೆ ಆಪ್ಷನಲ್, ನೀವು ಬೇಕು ಅಂದರೆ ಹಾಕೊಬೋದು, ಬೇಡ ಅಂತ ಅಂದರೆ ಇಲ್ಲ. ನಾನಿಲ್ಲಿ ಸ್ವಲ್ಪ ಇರಲಿ ಮಟನ್ ನೀಟಾಗಿ ಬೇಯ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಆ್ಯಡ್ ಮಾಡಿಕೊಂಡೆ. ಸೊ ಯೂಶ್ವಲಿ ನಾವು ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ಳುವಾಗ್ಲೇ ಟರ್ಮರಿಕನ್ನು ಹಾಕೊಂಡಿದ್ದೀವಿ. ಸೊ ಇಲ್ಲಿ ಬೇಕು ಅನಿಸಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಅದರ ಅವಶ್ಯಕತೆ ಏನೂ ಇಲ್ಲ. ಸೊ ಅದಾದಮೇಲೂ ಕೂಡ ನಾನು ಸ್ವಲ್ಪ ಹೊತ್ತು ಹಾಗೆ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಸೊ ಇವಾಗ ಈರುಳ್ಳಿ ಡೀಪ್ ಫ್ರೈ ಆಗಿತ್ತು. ಇದಾದಮೇಲೆ ನಾನು ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಮಟನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಕೈಮಾ ಅಲ್ಲ. ಸೊ ನಾವು ತಂದಿದ್ವಲ್ಲ ಮಟನ್, ಅದರಲ್ಲಿ ಕೈಮಾಗೆ ಎತ್ಕೊಂಡು ಇನ್ನೂ ಒಂದಷ್ಟು ಪೀಸ್ಗಳು ಮಿಕ್ಕೊಂಡಿತ್ತು. ಸೊ ಅದನ್ನು ನಾನು ಈ ಈರುಳ್ಳಿ ಜೊತೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೀವು ಮಟನ್ನ ಯಾವ ರೀತಿ ಫ್ರೈ ಮಾಡ್ಕೊಬೇಕಂತ ಹೇಳಿದ್ರೆ, ಸೊ ಮಟನ್ ರೋಸ್ಟ್ ಆಗಿ ಒಂದು ಸಲ ನೀರನ್ನು ಬಿಟ್ಕೊಂಡು ಮತ್ತೆ ಇನ್ನೊಂದು ಸಲ ಅದು ಕಂಪ್ಲೀಟಾಗಿ ಡ್ರೈ ಆಗಿ ಬರೀ ಆಯಿಲ್ ಮಾತ್ರ ಕಾಣಿಸ್ಬೇಕು. ಆ ರೀತಿಯಾಗಿ ನೀವು ಮಟನನ್ನು ನೀಟಾಗಿ ಫ್ರೈಯನ್ನು ಮಾಡ್ಕೊಬೇಕು. ಸೊ ಚಿಕನ್ ಆದರೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಒಂದು 2 to 3 ಮಿನಿಟ್ಸ್ ಅಲ್ಲಿ ಅದು ಆಯಿಲ್ ಬೆಂದೋಗ್ಬಿಡುತ್ತೆ ಆಯಿಲಲ್ಲಿ. ಮಟನ್ ಸ್ವಲ್ಪ ಬೇಗ ಬೇಯ್ಕೊಳ್ಳಲ್ಲ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಒಂದು 10 ಮಿನಿಟ್ಸ್ ಅಷ್ಟು ಮಿನಿಮಮ್ ನಾನು ಅದನ್ನು ಫ್ರೈಯನ್ನು ಮಾಡಿಕೊಂಡೆ. ಸೊ ನೀವೇ ನೋಡ್ಬೋದು ಅಲ್ಲಿ ಕಲರ್ ಎಷ್ಟು ಚೇಂಜಸ್ ಕಾಣ್ತಿದೆ ಅಂತ ಹೇಳಿಬಿಟ್ಟು. ಸೊ ಒಂದು ಸಲ ಅದು ನೀರು ಬಿಟ್ಕೊಂಡಿತ್ತು ಆಲ್ರೆಡಿ. ನೀರು ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ಫ್ಲೇಮನ್ನು ಜೋರು ಮಾಡ್ಕೊಬೇಕು ನಾವು. ಆಮೇಲೆ ಅದು ಕಂಪ್ಲೀಟಾಗಿ ಡ್ರೈ ಆಗೋಗ್ಬಿಡುತ್ತೆ. ಸೊ ಡ್ರೈ ಆಗಿ ಫೈನಲಿ ಜಸ್ಟ್ ಆಯಿಲ್ ಜೊತೆ ಮಾತ್ರ ಅದು ಬೇಯ್ತಾ ಇರುತ್ತೆ. ಅದು ನಿಮಗೇನೆ ಗೊತ್ತಾಗುತ್ತೆ ನೀವು ಅದನ್ನು ಫ್ರೈ ಮಾಡ್ಕೊಬೇಕಾದ್ರೆ. ನನಗಿಲ್ಲಿ ಗೊತ್ತಾಯಿತು, ಅಂದರೆ ಅದು ಡೀಪ್ ಫ್ರೈ ಆಗಿದೆ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಯಿತು. ಅದು ಆಗ್ತಿದ್ದಂಗೆ ನಾವು ಎತ್ತಿಟ್ಕೊಂಡಿರುವಂತಹ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಇಲ್ಲಿಗೆ ಸೇರಿಸ್ಕೊಂಡು ಮತ್ತೆ ಅದನ್ನು ಫುಲ್ಲು ಮಟನಿಗೆ ಮಿಕ್ಸಪ್ ಆಗೋ ಥರ ಎಣ್ಣೆಯಲ್ಲಿ ಫ್ರೈಯನ್ನು ಮಾಡ್ಕೊಬೇಕು. ಚಿಲ್ಲಿ ಧನಿಯಾ ಪೌಡರ್ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಅದರದ್ದು ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿಬಿಟ್ಟು. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಸಾಲೆ ತೆಗಿಬೇಕಾದ್ರೇ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಹಾಕೊಂಡ್ಬಿಡ್ತಾರೆ. ಸೊ ನಾವು ನಮ್ಮ ಅಜ್ಜಿ ಮಾಡೋ ಪೀರಿಯಡಿಂದನೂ ಕೂಡ ಆ ಥರ ಮಾಡ್ಕೊಂಡು ಬಂದಿಲ್ಲ, ನಾವು ಇದೇ ಥರ ಫಾಲೋ ಮಾಡ್ತಾ ಇರೋದು. ಸೊ ನಾವು ಇವಾಗಲೂ ಕೂಡ ಹಾಗೇನೆ ಮಾಡೋದು. ತಿನ್ನೋದೇ ಒಂದ್ಸಲ, ಯಾಕೆ ಅರ್ಜೆಂಟಲ್ಲಿ ಮಾಡಬೇಕು, ಲೇಟ್ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಷ್ಟೇ, ಬೇರೆ ಏನಿಲ್ಲ. ಸ್ವಲ್ಪ ಅದು ಎಣ್ಣೆಯಲ್ಲಿ ಕುದ್ದಾಗ ಅದ್ರ ಸ್ಮೆಲ್ಲೆಲ್ಲ, ಹಸಿ ವಾಸನೆ ಏನಿದೆ ಚಿಲ್ಲಿ ಧನಿಯಾ ಪೌಡರ್ ಅದು ಕಂಪ್ಲೀಟಾಗಿ ಹೋಗ್ಬಿಡತ್ತೆ. ಅದು ಹೋದ್ಮೇಲೆ ನೀವು ಆನಿಯನ್ ಮತ್ತು ಅರಿಶಿಣದ ಪುಡಿ ಏನನ್ನ ಪೇಸ್ಟನ್ನು ಮಾಡ್ಕೊಂಡಿದ್ರಿ ಅದನ್ನು ಹಾಕಿ ಅದ್ರದ್ದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳಿ ಮಟನ್ ಜೊತೆ.
ಸೊ ಅವಾಗ್ಲೇನೆ ಮಟನ್ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು. ನಾನ್ ನಮ್ಮ ಅಮ್ಮಂಗೆ ಅದೇ ಹೇಳ್ತಾ ಇದ್ದೆ, ನನ್ಗೆ ಇವಾಗ್ಲೇ ಸ್ಮೆಲ್ ಬರ್ತಾ ಇದೆ, ಚೆನ್ನಾಗ್ ಅನ್ಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮ ಬೈತಾ ಇದ್ರು ನನ್ಗೆ, ಇನ್ನು ಹಾಗೆ ಇಲ್ಲ ಅವಾಗ್ಲೇ ಬಂದ್ಬಿಡುತ್ತೆ ಇವಳಿಗೆ ಸ್ಮೆಲ್ಲು ಅಂತ ಹೇಳ್ಕೊಂಡೆಲ್ಲ. ಜಸ್ಟ್ ಹಂಗೆ ಮಾತಾಡ್ಕೊಂಡು ಮಾಡ್ತಾ ಇದ್ವಿ, ಅಮ್ಮನೇ ವಿಡಿಯೋ ಮಾಡ್ತಿದ್ರು. ಹಾಗಾಗಿ ಮಧ್ಯ ಮಧ್ಯ ರೇಗಿಸ್ಕೊಂಡು ಇಬ್ರು ಮಾಡ್ತಾ ಇದ್ವಿ. ಕಂಪ್ಲೀಟ್ ಆಗಿ ಬೆಂದಿದೆ ಇವಾಗ. ಆನಿಯನ್ ಮತ್ತೆ ಚಿಲ್ಲಿ ಧನಿಯಾ ಪೌಡರ್ ಏನ್ ಹಾಕಿದ್ದೆ ಅದು. ಸೊ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಂತೀನಿ ಇಲ್ಲಿ. ಅಂದ್ರೆ ಮಟನಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ತಾ ಇದ್ದೀನಿ ಅಷ್ಟೇನೆ, ಜಾಸ್ತಿ ಬೇಡ. ಇಲ್ಲಿ ನಾನು ನಾನ್ ವೆಜ್ಗೆ ಕಲ್ಲುಪ್ಪನ್ನ ಬಳಸಿದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾನ್ ವೆಜ್ ಅಡುಗೆ ಮಾಡಿದ್ರೆ ಕಲ್ಲುಪ್ಪು ಬಳಸೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಡಿಫ್ರೆಂಟ್ ಆಗು ಇರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಆ ಕಾರಣಕ್ಕೆ. ಸೊ ಹಿಂದಿನ ಕಾಲದಲ್ಲಿ ಪುಡಿಯುಪ್ಪು ಅನ್ನೋದು ಇರಲಿಲ್ಲ. ಆಸ್ ಯೂಶುವಲ್ ಅವರು ಕಲ್ಲುಪ್ಪನ್ನೇ ಬಳಸ್ತಾ ಇದ್ರು, ಹಾಗಾಗಿ ನಾವು ಕೂಡ ಅದನ್ನೇ ಯೂಸ್ ಮಾಡಿದೀವಿ ಇಲ್ಲಿ. ಅದಾದ್ಮೇಲೆ ಒಂದು 2 to 3 ಮಿನಿಟ್ಸ್ ಅಷ್ಟೊತ್ತು ನೀವು ರೋಸ್ಟನ್ನ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಟೊಮೆಟೊ ಏನು ಕಟ್ ಮಾಡ್ಕೊಂಡಿದ್ವಿ, ಅಂದರೆ 2 ಚಿಕ್ಕ ಚಿಕ್ಕ ಟೊಮೆಟೊ ತಗೊಂಡಿದ್ವಿ. ಸೊ ಆ ಟೊಮೆಟೊ ಮತ್ತೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿ ಅದ್ರ ಜೊತೆಗೆ ನೀರು ಎಷ್ಟು ಬೇಕು ಅಷ್ಟನ್ನ ಹಾಕೊಂಡು ಮುಚ್ಚಬೇಕು. ಅಂದ್ರೆ ಮಟನ್ ಮುಳುಗೋ ಅಷ್ಟು ನೀರನ್ನ ಹಾಕೊಂಡ್ರೆ ಸಾಕು. ಸೊ ಇದನ್ನ ನೀವು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀರ್ ಹಾಕ್ಬಿಟ್ಟು ಹಂಗೇನೆ ನೀವು ಲಿಡ್ ಅನ್ನ ಕ್ಲೋಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಇರ್ಲಿ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟೆ. ಆಕ್ಚುಲಿ ನಾನು ಮರ್ತ್ಬಿಟ್ಟು ಅದನ್ನ ಕಲ್ಸ್ಕೊಂಡ್ಬಿಟ್ಟೆ ಅಷ್ಟೇನೆ. ಸೊ ಅದನ್ನ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ನೀರ್ ಹಾಕಿದ್ಮೇಲೆ ಕೂಡ ಹಾಕೊಬಹುದು, ಅಂದ್ರೆ ಟೊಮೆಟೊ ಮತ್ತೆ ಮೆಂತ್ಯ ಸೊಪ್ಪನ್ನ. ನಾನು ಫಸ್ಟೇ ಹಾಕಿದ್ನಲ್ಲ, ಹಾಗಾಗಿ ನಾನು ಮಿಕ್ಸ್ ಮಾಡ್ಬಿಟ್ಟು ಲಿಡ್ ಅನ್ನ ಕ್ಲೋಸ್ ಮಾಡಿದೆ. ಇಲ್ಲಿ ನಾವು ಮಟನ್ ಅನ್ನ ಬೇಯೋದಕ್ಕೆ ಇಟ್ಟಿದೀವಿ ಆಲ್ರೆಡಿ. ಸೊ ಇದು ಒಂದು 5 ವಿಸಿಲ್ ಆಗ್ಬೇಕಷ್ಟೇನೆ. ಸೊ ಜಾಸ್ತಿ ಹೊಡ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಮತ್ತೆ ಇನ್ನೊಂದ್ಸಲ ನಾವು ಕೈಮಾ ಹಾಕಿದ್ಮೇಲೆ ಕೂಡ ವಿಸಿಲ್ ಹೊಡ್ಸ್ಬೇಕಾಗತ್ತೆ. ಸೊ ಅದು ಒಂದು 5 ವಿಸಿಲ್ ಹಾಕೋಷ್ಟರಲ್ಲಿ ನಾವು ಕೈಮಾ ಹೇಗೆ ಪ್ರಿಪೇರ್ ಮಾಡೋದು ಅಂತ ರೆಡಿ ಮಾಡ್ಕೊಂಡ್ಬಿಡೋಣ. ನಾನು ಆಲ್ರೆಡಿ ಎಲ್ಲಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ, ಏನೇನ್ ಬೇಕು ಎಲ್ಲ ಐಟಮ್ಸ್ನು. ಸೊ ಅದನ್ನ ಯಾವ ರೀತಿ ಮಿಕ್ಸ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದು ಯಾವ್ದೇ ರೀತಿ ಹೊಡ್ಕೊಂಬಾರ್ದು, ಆ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಬೇಕಾಗತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇನ್ನು ನಾನು ಕೈಮಾಗೆ ಅಂತ ಹೇಳ್ಬಿಟ್ಟು ಕಡ್ಲೆನ ಪೌಡರ್ ಮಾಡ್ಕೊಂಡಿದ್ದೆ, ಜೊತೆಗೆ ಒಂದಷ್ಟು ಕೈಮಾ ಪೀಸ್ಗಳನ್ನ ತಗೊಂಡು ಅದನ್ನ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೆ ಮಸಾಲೆನ ಹಾಕ್ಬಿಟ್ಟು. ಅದ್ ಎರಡನ್ನೂ ಒಂದು ತಟ್ಟೆಗೆ ಹಾಕೊಂಡು ನಾನು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇನೆ. ಇದಕ್ಕೆ ನೀವು ಯಾವುದೇ ರೀತಿ ಉಪ್ಪನ್ನ ಆಡ್ ಮಾಡೋ ಅವಶ್ಯಕತೆ ಇರಲ್ಲ. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಕಡ್ಲೆನ ಪೌಡರ್ ಮಾಡ್ಬೇಕಾದ್ರೇನೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಆಲ್ರೆಡಿ ಆಡ್ ಮಾಡ್ಕೊಂಡಿದೀವಿ. ಮತ್ತೆ ಆಡ್ ಮಾಡಿದ್ರೆ ಅದು ಸಾಲ್ಟಿ ಆಗ್ಬಿಡುತ್ತೆ, ಆ ಕಾರಣದಿಂದ. ಸೊ ನಾನು ನೀಟಾಗಿ ಕಡಲೆ ಪೌಡರ್ನ ಮತ್ತೆ ಕೈಮಾನ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ. ಸೊ ಕಂಪ್ಲೀಟ್ ಆಗಿ ಅದು ಈ ತರ ಮಿಕ್ಸ್ ಆದ್ಮೇಲೆ ನಾನು ಅದನ್ನ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ತೀನಿ. ಕೈಮಾ ಉಂಡೆನ ಚಿಕ್ಕದಾಗೆ ಮಾಡ್ಕೊಂಡ್ರೇನೆ ಸಾಕು, ತುಂಬಾ ದಪ್ಪದಾಗಿ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಾವು ಸಾಂಬಾರು ಒಳಗಡೆ ಹಾಕೊಂಡಾಗ ಅದು ಸ್ವಲ್ಪ ದಪ್ಪ ಆಗತ್ತೆ, ಅಂದ್ರೆ ಬೆಂದ್ಕೊಂಡಾಗ ಕೈಮಾ ಸ್ವಲ್ಪ ಅರಳತ್ತೆ. ಆ ಕಾರಣಕ್ಕೆ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಇನ್ನೊಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಅಷ್ಟೇನೆ. ಅಂಡ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಕೈಮಾನ ರೌಂಡ್ಗೆ ಮಾಡ್ಬೇಕು, ತುಂಬಾ ಗುಂಡಕ್ಕೆ ಬರ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ನೀವು 2 times ಪ್ರೆಸ್ ಮಾಡ್ಬಿಟ್ಟು ಸ್ವಲ್ಪ ಅದು ಉಂಡೆ ತರ ಆದ್ರೆ ಸಾಕು. ಅದನ್ನ ಹಾಗೆ ಇಟ್ಕೊಳ್ಳಿ. ತುಂಬಾ ನೀಟಾಗಿ ಅದನ್ನ ನೀವು ಉಂಡೆ ಎಲ್ಲ ಕಟ್ಟೋದಕ್ಕೆ ಹೋಗ್ಬೇಡಿ. ಅದು ಆತರ ಎಲ್ಲ ಮಾಡೋದ್ರಿಂದ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ನಾವು ಸಾಂಬಾರಿಗೆ ಹಾಕಿದ್ಮೇಲೆ ಅದನ್ನ ಕಲ್ಸೋದಿಲ್ಲ ಅಲ್ವಾ. ಸೊ ಅದಕ್ಕೇನೆ ಜಸ್ಟ್ 2 ಸಲ ಹೀಗೆ ಟೈಟ್ ಆಗಿ ಪ್ರೆಸ್ ಮಾಡ್ಬಿಟ್ಟು ನೀವು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಈಕ್ವಲ್ ಆಗಿ ಉಂಡೆ ಮಾಡ್ಕೊಳಕ್ ಹೋಗಿಲ್ಲ. ಸೊ ಒಂದು ದಪ್ಪನೂ ಮಾಡ್ಕೊಂಡಿದೀನಿ, ಒಂದು ಚಿಕ್ಕದು ಮಾಡ್ಕೊಂಡಿದೀನಿ, ಆ ತರ. ಕೈಮಾ ಎಲ್ಲ ಉಂಡೆ ಕಟ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಸಿಲ್ ಆಗಿ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಸೊ ಅದು ತಣ್ಣಗೆ ಕೂಡ ಆಗಿತ್ತು. ಒಂದ್ಸಲ ಚೆಕ್ ಮಾಡಿ ನೋಡ್ದೆ, ಅಂದ್ರೆ ಮಟನ್ ಎಲ್ಲ ಬೆಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅದು ಚೆಕ್ ಮಾಡಾದ್ಮೇಲೆ ಬೆಂದಿದೆ ಅಂತ ನನ್ಗನ್ನಿಸ್ತು. ಸೊ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ನಾವೇನು ಮಸಾಲೆನ ತಗೊಂಡಿದ್ವಿ ಆ ಮಸಾಲೆನ ಸಾಂಬಾರ್ಗೆ ಹಾಕೊಂಡೆ. ನಾವು ಮಸಾಲೆ ಹಾಕಿದ್ಮೇಲೆ ಲಾಸ್ಟಲ್ಲಿ ಜಾರಲ್ಲಿ ಮಿಕ್ಕಿರೋ ಅಂತಹ ಮಸಾಲೆ ಏನಿರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು ನೀವು ಹಾಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಮಸಾಲ ನೀರನ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಜನ ಆ ಥರ ವೇಸ್ಟ್ ಮಾಡೋದನ್ನ ನಾನು ನೋಡಿದ್ದೀನಿ, ಹಾಗಾಗಿ ನಾನು ಹೇಳ್ತಿದ್ದೀನಿ ಅಷ್ಟೇನೆ. ನನಗೆ ಆ ಥರ ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡೋದಂದ್ರೆ ಇಷ್ಟನೇ ಆಗೋದಿಲ್ಲ. ಇನ್ನು ನೀವು ನೋಡ್ತಾ ಇರ್ಬೋದು, ಕುಡುಗ್ಲನ್ನ ಕಾಯೋದಕ್ಕೆ ಇಡ್ತೀನಿ. ಅದನ್ನ ಯಾಕೆ ಅಂತ ನಾನು ಆಮೇಲಿಂದ ಹೇಳ್ತೀನಿ. ಸೊ ಅದು ಕಾಯೋ ಅಷ್ಟರಲ್ಲಿ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ಇಲ್ಲಿ ನಾನು ಅರಳುಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ.
ಆದ್ಮೇಲೆ ಸ್ವಲ್ಪ ಹೊತ್ತು ಒಂದು ಕುದಿ ಬರೋವರ್ಗನು ಅದನ್ನ ಬೇಯೋದಕ್ಕೆ ಬಿಡಬೇಕು. ಒಂದು ಕುದಿ ಬಂದಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದೆ ನಾನು, ಸಾಂಬಾರೆಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗ್ಲಿ ಅಂತ. ಸೊ ಅದೆಲ್ಲ ಆಗಿತ್ತು, ಅಷ್ಟರಲ್ಲಿ ಕುಡುಗ್ಲು ಕೂಡ ಕಾದಿತ್ತು. ಸೊ ಹಾಗಾಗಿ ಇಳಿಯನ್ನ ತೆಗೆದ್ಬಿಟ್ಟು ನಾನು ಅದನ್ನ ಸಾಂಬಾರ್ ಒಳಗಡೆಗೆ ಹಾಕ್ತೀನಿ. ಹಿಂದಿನ ಕಾಲದಲ್ಲಿ ಇದನ್ನ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಮಟನ್ ಅನ್ನ ಹೊರಗಡೆಯಿಂದ ತರೋದ್ರಿಂದ ಸೊ ಈ ಶಂಕೆ ಎಲ್ಲ ತಗ್ಲಿರುತ್ತೆ ಅದಕ್ಕೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ನಾವು ಮಟನ್ ಸಾಂಬಾರ್ ಮಾಡಿದಾಗ ಈ ರೀತಿಯಾಗಿ ಕುಡುಗ್ಲು ಹಾಕಿದ್ರೆ ಒಳ್ಳೇದು ಅನ್ನೋ ಕಾರಣಕ್ಕೋಸ್ಕರ. ಇದೆಲ್ಲ ಆದ್ಮೇಲೆ ಫೈನಲಿ ನಾನು ಕೈಮಾ ಉಂಡೆ ಏನ್ ಕಟ್ಟಿದ್ದೆ ಅದನ್ನೆಲ್ಲ ಹಾಕೊಂಡು, ಜೊತೆಗೆ ನಾನು ಸ್ವಲ್ಪ ಚರ್ಬಿಯನ್ನ ಎತ್ತಿ ಇಟ್ಟಿದ್ದೆ ಲಾಸ್ಟಿಗೆ ಹಾಕೋಣ ಅಂತ, ಅದನ್ನ ಕೂಡ ಸೇರಿಸ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿದೆ. ಹಾಗೆ ಆಗೋ ಅಷ್ಟರಲ್ಲಿ ಈರುಳ್ಳಿ, ನಿಂಬೆ ಹಣ್ಣು ಮತ್ತೆ ಸೌತೆಕಾಯಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಅದು ಕೂಡ ಕುಕ್ಕರ್ ಕೂಗಿತ್ತು, ಜೊತೆಗೆ ತಣ್ಣಗೆ ಕೂಡ ಆಗಿತ್ತು. ಸೊ ಇವಾಗ ನಾನು ಓಪನ್ ಮಾಡಿ ನೋಡೋಣ ಸಾಂಬಾರ್ ಹೇಗಾಗಿದೆ ಅಂತ ಓಪನ್ ಮಾಡಿದೆ. ಸಾಂಬಾರ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು. ಅಂದ್ರೆ ತುಂಬಾ ತೆಳ್ಳಗುನು ಇರ್ಲಿಲ್ಲ, ತುಂಬಾ ಗಟ್ಟಿಯಾಗೂ ಕೂಡ ಇರ್ಲಿಲ್ಲ. ಸೊ ನಾನ್ ವೆಜ್ ಕೂಡ ಕಂಪ್ಲೀಟ್ ಆಗಿ ಬೆಂದಿತ್ತು. ಅಂದ್ರೆ ಮಟನ್ ಕೈಮಾ ಏನ್ ಮಾಡಿದ್ವಿ ಅದು ನೀಟಾಗಿ ಬೆಂದಿತ್ತು. ತುಂಬಾ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಈ ರೀತಿಯಾಗಿ ಕೈಮಾ ಸಾಂಬಾರ್ ಕಾಣಿಸ್ತಾ ಇತ್ತು. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಅಮ್ಮಂಗೆ ಊಟ ಬಡ್ಸೋಣ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಊಟ ಹಾಕ್ತಾ ಇದ್ದೆ. ಊಟ ಎಲ್ಲ ಆದ್ಮೇಲೆ ಅಮ್ಮ ಒಳ್ಳೆ ರಿವ್ಯೂನ ಕೊಟ್ರು. ಸೊ ಗೈಸ್, ಊಟ ಎಲ್ಲ ಆಯ್ತು. ನಾನು, ನಮ್ ಚಿಕ್ಕಮ್ಮ, ನಮ್ಮಮ್ಮ 3 ಜನ ತಿಂದು ಮುಗಿಸಿದ್ವಿ. ಸೊ ಇವಾಗ ಅವರು ಆ ಕಡೆ ಇದ್ದಾರೆ. ಹೇಗಿತ್ತು ಟೇಸ್ಟ್ ಅಂತ ರಿವ್ಯೂನ ಅವ್ರನ್ನೇ ಕೇಳೋಣ. ಸೊ ಮಮ್ಮಿ, ಟೇಸ್ಟ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಸೊ ನೀನು? ಚೆನ್ನಾಗಿತ್ತಂತೆ ಟೇಸ್ಟ್. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗ್ ಬಂದಿತ್ತು ರೆಸಿಪಿ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ. ಸೊ ಇದೇ ತರ ಇನ್ನು ಡಿಫ್ರೆಂಟ್ ಆಗಿರೋ ರೆಸಿಪೀಸ್ ನ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.